ಇನ್ನು ಪ್ರಯಾಣಿಕರಿಗೆ ನೈಋತ್ಯ ರೈಲ್ವೆಯಿಂದ ಗುಡ್ ನ್ಯೂಸ್ ಸಿಗ್ತಾ ಇದೆ. ಲಕ್ಷಾಂತರ ಪ್ರಯಾಣಿಕರಿಗೆ ಕೊನೆಗೂ ಕೂಡ ಸಿಕ್ಕಿದೆ ಸಿಹಿ ಸುದ್ದಿ. ವೇಗವಿಲ್ಲದ ಟ್ರೈನ್ ಸೂಪರ್ ಫಾಸ್ಟ್ ಹೆಚ್ಚುವರಿ ದರ ರದ್ದಾಗಿದೆ. ರೂಪಾಯಿ 10 ರಿಂದ 50ರವರೆಗೆ ದರ ಕಡಿಮೆ ಮಾಡಿದ್ದಾರೆ ನೈಋತ್ಯ ರೈಲ್ವೆ ಕಡೆಯಿಂದ. ಹಿಂದೆ ಸೂಪರ್ ಫಾಸ್ಟ್ ಹೆಸರಲ್ಲಿ ಹೆಚ್ಚುವರಿ ಹಣವನ್ನು ಪಾವತಿ ಮಾಡಬೇಕಾಗಿತ್ತು. ಸರಾಸರಿ ವೇಗ 50 ಕಿಲೋಮೀಟರ್ಗಿಂತ ಕಡಿಮೆ ಇರುವಂತಹ ರೈಲುಗಳಿಗೆ ಹೆಚ್ಚುವರಿ ದರವನ್ನು ನಿಗದಿ ಕೂಡ ಮಾಡಲಾಗಿದೆ. ಈಗ ವಿಧಿಸ್ತಾ ಇದ್ದಂತಹ ಹೆಚ್ಚುವರಿ ದರವನ್ನು ಅಧಿಕೃತವಾಗಿ ಕೈಬಿಟ್ಟಿದೆ ಇಲಾಖೆ. ಗಂಟೆಗೆ ಸುಮಾರು 55 ಕಿಲೋಮೀಟರ್ಗಿಂತ ಹೆಚ್ಚು ವೇಗದಲ್ಲಿ ಓಡಿದ್ರೆ ಮಾತ್ರ ಸೂಪರ್ ಫಾಸ್ಟ್. ಆದರೆ ಈ ವೇಗವಿಲ್ಲದೆ ಇದ್ರೂ ಕೂಡ ಹಲವು ರೈಲುಗಳಿಗೆ ಸೂಪರ್ ಫಾಸ್ಟ್ ದರ ನಿಗದಿ ಮಾಡಿರುವುದು. ಈ ಬಗ್ಗೆ ಮೈಸೂರಿನ RTI ಕಾರ್ಯಕರ್ತ ಬಿ ರಾಜೇಶ್ರಿಂದ ಮಾಹಿತಿ ಹಕ್ಕು ಬಂದಿರುವಂಥದ್ದು. ಈ ಬೆನ್ನಲ್ಲೇ ಸೂಪರ್ ಫಾಸ್ಟ್ ಹೆಸರಲ್ಲಿ ಹೆಚ್ಚುವರಿ ಹಣ ಸುಲಿಗೆಗೆ ಬ್ರೇಕ್ ಹಾಕಲಾಗಿದೆ. ರೈಲ್ವೆ ಇಲಾಖೆಯಿಂದ ಬಂದ ಉತ್ತರದಲ್ಲಿ ಪ್ರಯಾಣಿಕರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಫೈನಲಿ ಪ್ರಯಾಣಿಕರಿಗೆ ನೈಋತ್ಯ ರೈಲ್ವೆಯಿಂದ ಸಿಗ್ತಾ ಇರುವಂತಹ ಬಹುದೊಡ್ಡ ಗುಡ್ ನ್ಯೂಸ್. ಲಕ್ಷಾಂತರ ಪ್ರಯಾಣಿಕರಿಗೆ ಕೊನೆಗೂ ಕೂಡ ಸಿಕ್ಕಿದೆ ಸಿಹಿ ಸುದ್ದಿ. ವೇಗವಿಲ್ಲದ ಟ್ರೈನ್ ಸೂಪರ್ ಫಾಸ್ಟ್ ಹೆಚ್ಚುವರಿ ದರವನ್ನ ರದ್ದು ಮಾಡಲಾಗಿದೆ. ಎಷ್ಟು ಕಡಿಮೆ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ 10 ರೂಪಾಯಿಯಿಂದ 50 ರೂಪಾಯಿವರೆಗೂ ಕೂಡ ದರ ಕಡಿಮೆ ಮಾಡಿದೆ ನೈಋತ್ಯ ರೈಲ್ವೆ. ಹಿಂದೆ ಸೂಪರ್ ಫಾಸ್ಟ್ ಹೆಸರಲ್ಲಿ ಹೆಚ್ಚುವರಿ ಹಣವನ್ನ ಪಾವತಿ ಮಾಡಲಾಗ್ತಾ ಇತ್ತು. ಸರಾಸರಿ ವೇಗ 50 ಕಿಲೋಮೀಟರ್ಗಿಂತ ಕಡಿಮೆ ಇರುವಂತಹ ರೈಲುಗಳಿಗೆ ಹೆಚ್ಚುವರಿ ದರವನ್ನ ನಿಗದಿ ಮಾಡಲಾಗಿತ್ತು. ಇದೀಗ ವಿಧಿಸ್ತಾ ಇದ್ದಂತಹ ಹೆಚ್ಚುವರಿ ದರವನ್ನ ಅಧಿಕೃತವಾಗಿ ಕೈಬಿಟ್ಟಿದೆ ಇಲಾಖೆ. ಅಂದ್ರೆ ಗಂಟೆಗೆ ಸುಮಾರು 55 ಕಿಲೋಮೀಟರ್ಗಿಂತ ಹೆಚ್ಚು ವೇಗದಲ್ಲಿ ಓಡಿದ್ರೆ ಮಾತ್ರ ಸೂಪರ್ ಫಾಸ್ಟ್. ಆದರೆ ಈ ವೇಗವಿಲ್ಲದಿದ್ರೂ ಕೂಡ ಹಲವು ರೈಲುಗಳಿಗೆ ಸೂಪರ್ ಫಾಸ್ಟ್ ದರವನ್ನ ನಿಗದಿ ಮಾಡಲಾಗಿತ್ತು. ಸೂಪರ್ ಫಾಸ್ಟ್ ಅಷ್ಟೇ, ಅಂದ್ರೆ ಗಂಟೆಗೆ 55 ಕಿಲೋಮೀಟರ್ಗಿಂತ ಹೆಚ್ಚು ವೇಗ. ಬಟ್ ಇದು ಇಲ್ಲದೆ ಇದ್ರೂ ಕೂಡ ಆ ಬೇರೆ ಟ್ರೈನ್ಗಳಿಗೂ ಕೂಡ ರೈಲುಗಳಿಗೂ ಕೂಡ ಸೂಪರ್ ಫಾಸ್ಟ್ ದರ ಈ 55 ಕಿಲೋಮೀಟರ್ಗಿಂತ ಅಬೌವ್ 55 ವೇಗ ಏನಿತ್ತು, ಅದು ಇಲ್ಲದೆ ಇದ್ರೂ ಕೂಡ ದರವನ್ನು ನಿಗದಿ ಮಾಡಲಾಗಿತ್ತು. ಸೇಮ್ ಟು ಸೇಮ್ ಈ ಸೂಪರ್ ಫಾಸ್ಟ್ ಟ್ರೈನ್ಗೆ ಎಷ್ಟು ಹಣ ನಿಗದಿ ಆಗಿರುತ್ತೆ ಅಷ್ಟೇ ಹಣ ಇಲ್ಲೂ ಕೂಡ ನಿಗದಿ ಆಗ್ತಾ ಇತ್ತು. ಹಲವು ರೈಲುಗಳಿಗೆ ಇದು ಇನ್ಕ್ಲೂಡ್ ಆಗ್ತಾ ಇತ್ತು ಈ ಸೂಪರ್ ಫಾಸ್ಟ್ ಟ್ರೈನ್ನ ದರವೇ. ಈ ಬಗ್ಗೆ ಮೈಸೂರಿನ RTI ಕಾರ್ಯಕರ್ತರಾದಂತಹ ಬಿ ರಾಜೇಶ್ರಿಂದ ಮಾಹಿತಿ ಹಕ್ಕು. ಈ ಬೆನ್ನಲ್ಲೇ ಸೂಪರ್ ಫಾಸ್ಟ್ ಹೆಸರಲ್ಲಿ ಹೆಚ್ಚುವರಿ ಹಣ ಸುಲಿಗೆಗೆ ಬ್ರೇಕ್ ಹಾಕಲಾಗಿದೆ. ರೈಲ್ವೆ ಇಲಾಖೆಯಿಂದ ಬಂದ ಉತ್ತರದಲ್ಲಿ ಪ್ರಯಾಣಿಕರಿಗೆ ಸಿಹಿ ಸುದ್ದಿ ಸಿಕ್ಕಿದೆ. ಫೈನಲ್ ಆಗಿ ಸೇಮ್ ದರವನ್ನು ನಿಗದಿ ಮಾಡಿ ಈ ರೀತಿಯಾಗಿ ಸುಲಿಗೆ ಮಾಡೋದಕ್ಕೆ ಮುಂದಾಗ್ತಾ ಇದ್ರು. ಇದೆಲ್ಲವಕ್ಕೂ ಇದೀಗ ಬ್ರೇಕ್ ಹಾಕಲಾಗಿದೆ. ನೈಋತ್ಯ ರೈಲ್ವೆಯಿಂದ ಗುಡ್ ನ್ಯೂಸ್ ಸಿಗ್ತಾ ಇರುವಂಥದ್ದು ಪ್ರಯಾಣಿಕರಿಗೆ. ಲಕ್ಷಾಂತರ ಪ್ರಯಾಣಿಕರಿಗೆ ಇದೀಗ ಕೊನೆಗೂ ಕೂಡ ಸಿಹಿ ಸುದ್ದಿ ಸಿಕ್ಕಿದೆ. ವೇಗವಿಲ್ಲದೆ ಇರುವಂತಹ ಟ್ರೈನ್ ಸೂಪರ್ ಫಾಸ್ಟ್ ಹೆಚ್ಚುವರಿ ದರ ಇದನ್ನ ರದ್ದು ಮಾಡಲಾಗಿದೆ. ಸೂಪರ್ ಫಾಸ್ಟ್ ಅಷ್ಟೇನೆ ಹೆಚ್ಚುವರಿ ದರ ಏನಿತ್ತಲ್ವಾ ಅದೇ ಇರುತ್ತೆ. ಬಟ್ ಅದಲ್ಲದೇನೂ ಕೂಡ ಬೇರೆ ಟ್ರೈನ್ಗೂ ಕೂಡ ಇಷ್ಟೇ ಹಣವನ್ನು ನಿಗದಿ ಮಾಡಲಾಗಿತ್ತು. ಅಂದ್ರೆ ಸುಲಿಗೆ ಮಾಡೋದಕ್ಕೆ ಮುಂದಾಗ್ತಾ ಇದ್ರು. ಸೇಮ್ ಹಣವನ್ನ ವಸೂಲಿ ಮಾಡಲಾಗ್ತಾ ಇತ್ತು. ಪಾವತಿ ಮಾಡಿ ಟಿಕೆಟ್ ಅನ್ನ ಕೊಂಡ್ಕೊಳ್ಬೇಕಾದಂತಹ ಪರಿಸ್ಥಿತಿ ಇತ್ತು. ಬಟ್ ಅದನ್ನ ಇದೀಗ ಪತ್ತೆ ಹಚ್ಚಿ ಫಾಸ್ಟ್ ದರ ನಿಗದಿ ಸೂಪರ್ ಫಾಸ್ಟ್ ದರ ನಿಗದಿ ಏನಾಗಿತ್ತಲ್ವಾ ಬೇರೆ ಟ್ರೈನ್ಗಳಿಗೆ ಅದನ್ನ ಇದೀಗ ರದ್ದು ಮಾಡಲಾಗಿದೆ. ಮೈಸೂರಿನ RTI ಕಾರ್ಯಕರ್ತ ಬಿ ರಾಜೇಶ್ರಿಂದ